ಚಿಕ್ಕನಂದಿಹಳ್ಳಿ ಗ್ರಾಮಕ್ಕೆ ಆಡಳಿತ ವ್ಯವಸ್ಥೆ ಯಾವಾಗ ಸ್ಪಂದಿಸಲಿದೆ? ಗ್ರಾಮಸ್ಥರ ಆರೋಪಗಳಿಗೆ ತನಿಖೆಯ ಮೂಲಕ ಉತ್ತರ ಸಿಗಲಿದೆಯೇ? ಹಿರೇನಂದಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಇದೆಯೋ ಇಲ್ಲವೋ? ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಂದಿಹಳ್ಳಿ ಗ್ರಾಮದಲ್ಲಿ ನಡೆದ ವಾರ್ಡ್ ಸಭೆ ತೀವ್ರ ಗದ್ದಲಕ್ಕೆ ಸಾಕ್ಷಿಯಾಯಿತು. ಸಭೆಯಲ್ಲಿ ಸಾರ್ವಜನಿಕರ ಖಾರವಾದ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗದೆ ಅಧಿಕಾರಿಗಳು ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಕಾಲ್ಕಿತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ವಾರ್ಡ್ ಸಭೆ ನಡೆಸದೆ ಈಗ ಏಕಾಏಕಿ ಕಾಟಾಚಾರಕ್ಕೆ ನಡೆಸುತ್ತಿರುವುದರ ಉದ್ದೇಶ ಏನು? ಹಾಗೂ ಗ್ರಾಮಕ್ಕೆ ಬಂದ ಅನುದಾನವೆಷ್ಟು ಎಂದು ಗ್ರಾಮಸ್ಥರು ತೀವ್ರವಾಗಿ ಪ್ರಶ್ನಿಸಿದರು. ಗ್ರಾಮ ಪಂಚಾಯತ್ ಇದ್ದದನ ಇಲ್ಲಿವರೆಗೂ ಆ ಕಸದ ಗಾಡಿ ಬಂದಾಗಿಂದ ಒಂದ್ ದಿವಸ ಕಸ ತುಂಬಿಲ್ಲ. ಇದನ್ನ ನೋಡಿ ಮೇಡಮ್ ಅವ್ರು ಇದಕ್ಕೆ ಏನ್ ಹೇಳ್ತಾರೆ ಬರ್ರಿ ಹಿಂಗ ಬರ್ರಿ. ನಮಗೆ ಇಲ್ಲಿಕ ಜಿಸಿಬಿ ಇಡು ದೈವಲ್ಲ ಕೂಡ ಮನೆಗೆ ಕೇಳ್ಕೊಡು ಅಂದ್ರೆ ಇಲ್ಲಿಕ ಸರ್ಕಾರಿ ಹಾದಿ ಕೊಡು. ನಮ್ಗೆ ಯಾರು ಆಸ್ತಿ ಬೇರೆ ಯಾರು ಆಸ್ತಿ ಐತಿ ನಾವು ತಗೋತಿಲ್ರಿ ಮೇಡಮ್. ಸರ್ಕಾರಿ ಪ್ಲಾಟ್ ಅವರು ಸರ್ಕಾರಿ ಹಾದಿ ಕೊಡು ಗಡ್ಡಾರಿ ಕೊಡು ಮೇಡಮ್. ಏನ ಕೆಡವ್ರಿ ನಮ್ಮ ಮನೆ ಎಲ್ಲ ಕೆಡವ್ರಿ. ನಮ್ಗೇನು ಊರ್ ಹೋಗೋರು ಮೂಲಭೂತ ಸೌಕರ್ಯಗಳ ಕೊರತೆ, ಗ್ರಾಮದಿಂದ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುತ್ತಿದ್ದರೂ ಚರಂಡಿ ಹಾಗೂ ನೈರ್ಮಲ್ಯದಂತಹ ಕನಿಷ್ಠ ಸೌಕರ್ಯ ಕಲ್ಪಿಸದೆ ಮಲತಾಯಿ ಧೋರಣೆ ತೋರಲಾಗುತ್ತಿದೆ ಎಂದು ದೂರಿದರು. ಸಭೆಯ ನಂತರ ಅಧಿಕಾರಿಗಳನ್ನ ಇಡೀ ಗ್ರಾಮದಲ್ಲಿ ಸಂಚರಿಸುವಂತೆ ಮಾಡಿದ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಗ್ರಾಮದ ದುಸ್ಥಿತಿಯನ್ನ ನೇರವಾಗಿ ತೋರಿಸಿದರು. ಹಿರಿಯರ ತರಾಟೆಗೆ ಬೆದರಿದ ಸಿಬ್ಬಂದಿ ಗ್ರಾಮದ ಹಿರಿಯರಾದ ಉಳವಪ್ಪ ಉಳ್ಳಾಗಡ್ಡಿ ಅವರು ಸರ್ಕಾರದ ಯೋಜನೆಗಳಿಂದ ಗ್ರಾಮ ವಂಚಿತವಾಗಿರುವುದನ್ನು ಪ್ರಶ್ನಿಸಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ದು ಕೂಡಲೇ ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ವರದಿ ಮಂಜುನಾಥ ಮಣ್ಣವಡ್ಡರ. ಇವ್ರು ಬಂದಾಗಿಂದ 3 ವರ್ಷಗಳಿಂದ ವಾರ್ಡ್ ಸಭಾ ಆಗಿಲ್ಲ. ವಾರ್ಡ್ ಸಭಾ ಮಾಡಿ ಜನ ಕಷ್ಟ ಸುಖ ಹೇಳ್ಕೊತಾರಂತ ನಾವು ಸಾಕಷ್ಟು ಸಲ ಹೇಳಿದ್ರು ಕೂಡ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ಕಡೆಗಣಿಸಿದ್ರು. ಮೊನ್ನೆ ಕೂಡ ಹೇಳಿದೆವು, ಸೋಮವಾರ ಮಂಗಳವಾರ ನಮ್ಮ ಊರೊಳಗೆ ಜನ ಖಾಲಿ ಇರ್ತೈತ್ರಿ, ಅವತ್ತು ಇಟ್ಕೋರಿ ಅಂತ ಹೇಳಿದೆವು. ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಊರಾಗ ಇವತ್ತಿನ ದಿವಸ 3 ಕಾರ್ಯಕ್ರಮ ಅದಾವು. ಇವತ್ತಿನ ದಿನ ಇಟ್ಕೊಂಡಿದ್ದಾರೆ. ನಂತರ ಇದು NRG ವರ್ಕ 120 ದಿವಸನೋ 100 ದಿವಸ ಮಾನವ ದಿನ ಅದಾವ. 100 ಮಾನವ ದಿನದೊಳಗೆ ನಮ್ಮ ಗ್ರಾಮದ ಜನರಿಗೆ ಒಂದು ವರ್ಷಕ್ಕೆ ಒಂದು 30 ದಿನಾನೂ ಇವ್ರ ಕೊಟ್ಟಿಲ್ಲ ಕೆಲಸ. ಅಂದ್ರೆ ಸರ್ಕಾರ ಕೊಡೋದು ಜನರಿಗೆ ಅನುಕೂಲ ಆಗಲಿ ಅನ್ನೋ ಸಂಬಂಧ ಅದ ನರೇಗಾ ಯೋಜನೆ ಐತೆ. ಇವ್ರು ವರ್ಷದೊಳಗೆ 100 ದಿನ ಬೇಡ, ಒಂದು 20 ದಿನಾನೂ ಇವ್ರ ಕೆಲಸ ಕೊಟ್ಟಿಲ್ಲ. ಮತ್ತು ಈ NRG ಒಳಗೆ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಮಾಡ್ಕೋತಾರೆ. ಇವ್ರು ಬಂದಾಗಿಂದ ಈ NRG ಒಳಗೆ ಒಂದಾರ ರಸ್ತಾ ಒಂದಾರ ಎಲ್ಲಾರ ಗಟ್ಟಿ ಮಾಡಿದ್ರೆ ತೋರಿಸ್ಕೊಡ್ಲಿ. ಒಂದು ಮುಂದೆ ಇವತ್ತು ವಾರ್ಡ್ ಸಭಾಕ್ಕೆ ಬರ್ಬೇಕಾದ್ರೆ ಇವರು ಸಹಭಾಗಿದೊಳಗೆ ಕೆಲಸ ಮಾಡ್ತಕ್ಕಂಥ ವಿಲೇಜ್ ಅಕೌಂಟೆಂಟನೇ ಇವತ್ತಿನ ಮೀಟಿಂಗ್ ಹಾಜರಿಲ್ಲ. ಒಂದ್ ವಾರ ಬಂದಿಟ್ರಿ ನಮ್ಗೆ 2ನೇ ವಾರ ಹೋಗಿದ್ದೆ. ಅವ್ರು ಡ್ಯೂಟಿ ಜಾಬ್ ಕಾರ್ಡ್ ಕೊಟ್ಟಿದ್ದೆ, ಅದ್ರ ಪಗಾರ ಕೊಟ್ಟಿಲ್ಲ. ಪಗಾರ ಹಾಕಿಲ್ಲ. ಜಾಬ್ ಕಾರ್ಡ್ ಐತಿ, ಕೆಲಸ ಕೊಟ್ಟಿಲ್ಲ. ಕೆಲಸ ಮಾಡೇವ್ರಿ. 2 ವಾರ ಹಚ್ಚಿದ್ರ 2 ವಾರದಾಗ 1 ವಾರ ನಮ್ಮ ಜಾಬ್ ಕಾರ್ಡ್ ಇಲ್ಲ ಅಂತ ಬಿಡಿಸಿರ. 1ನೇ ವಾರ ಜಾಬ್ ಕಾರ್ಡ್ ಕೊಟ್ರು. ಜಾಬ್ ಕಾರ್ಡ್ ಕೊಟ್ಟಿಂದ ಆ ವಾರ ಹೊರಕಾದ್ರೂ ರೊಕ್ಕ ಕೊಟ್ಟಿಲ್ಲ. ಏನಂತಾರೆ ಅಧಿಕಾರಿಗಳು? ಬರ್ತಾವ ಅಂತ ಇದ್ದಿ ಮಟನು ದುಡ್ಡು ಬಸಪ್ಪ ಚೌಲ್ಗಿ ಚಿಕ್ಕನಿಂದ ಏನಕ್ಕೆ ಕೊಟ್ಟರು ಆಸೆ? ನಮ್ಗೆ ಉದ್ಯೋಗ ಜಕಾಡ ಮುಂದೆ ವಾಡಕ್ಕೆ ಹೊಂಟ್ರ ನಿಮ್ ಹೆಸರು ಬಂದಿಲ್ಲ ಅಂತ ಎಲ್ಲಾರು ಹಣ ಮಾಡಿದ್ರು. ನಮ್ಮ ಮನೆ ಹಾಕೊಂಡು ಒಟ್ಟ ನಿಮ್ಗೆ ಕಾರ್ಡ್ ಏನು ಕೊಟ್ಟಿಲ್ಲ? ಕೊಟ್ಟೇನೆ ನೀವೇನಾದ್ರು ಸಂಪರ್ಕ ಮಾಡಿದ್ರಲ್ವ? ಹೋಗಿರ್ತವ್ರು ಹೊಡಕ ವಿಷಯ ಹೇಳಕ್ ಹೋಗಿದ್ದಿ. ಹೋಗಿ ಬಂದವು ಏನಂತ ಅಲ್ಲೇ ಕೊಟ್ಟು ಜಗಳ ಮಾಡ್ತಾರೆ.
ಒಂದ ಸಲ ಕೊಟ್ಟಿದ್ದ ಹೋಗಿದೆ ಜೀವನನ್ನ ಸಲಾಕು ಬಿದ್ದದಂತ ಕರ್ದನ ಬಾಲ್ ಕೊಂಟದಂತ ಕರ್ದನ ಒಂದು 100 ಸಲ ಕರ್ದನ ನಾಳೆ ಬರ್ತಾವ್ರ ಅಂತ ಬೆಳೆ ಮನೆಗೆ ಈಗ ನಮಗ ಯಾರ್ದಾರ ಸಾಲ ಇಸ್ಕೊಳಕಂತ್ರ ಫಲ ಆಯ್ತು ಏನಾಯ್ತು ಅವ್ರಿಗೆ ಸಾಲ ಕೊಡಕಂತ ನಮ್ಮನ್ನ ವಿಚಾರ ಮಾಡ್ತಾರ ನಾವ್ ಯಾರಿಂದ ಹರಿಬೇಕು ಸಾಲ ದುಡುಕಿ ಮ್ಯಾಲಿನ ಜೀವನ ನಮ್ಮದ ಯಾರ ನಿಮ್ಮಂತವ್ರು ಕರೆದ್ರೆ ನಾವು ಉದ್ಯೋಗ ಖಾತ್ರಿ ಲೇಬರ್ಗಳಿಗೆ ಒಂದ್ ಮನುಷ್ಯಗೆ ಎಷ್ಟು ಮಾನವ ದಿನ ಅದಾವು ನೀವು 5 ವರ್ಷದಾಗ ಎಷ್ಟು ಜನಕ್ಕೆ ಎಷ್ಟು ಮಾನವ ದಿನ ಕೆಲಸ ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ದುಡಿಯಾಕ ಕೊಟ್ಟಿದ್ದೀರಿ ಅದನ್ನ ಸ್ವಲ್ಪ ಅಧಿಕೃತವಾಗಿ ಕೊಡ್ರಿ ಮುಂದೆ ನಮ್ಮ ಊರಾಗ ಮನಿಪಟ್ಟಿ ಎಷ್ಟು ಬರ್ತೈತಿ ಆ ಮನಿಪಟ್ಟಿ ಯಾವ್ಯಾವ್ದಕ್ಕೆ ನೀವು ಬಳಕೆ ಮಾಡ್ಕೊಂಡಿರಿ ಅದನ್ನ ತೋರಿಸ್ರಿ ಮತ್ತು ನಿಮ್ಮ ಪಂಚಾಯತಿಗೆ ಎಷ್ಟು ಅನುದಾನ ಬರ್ತಾವೆ ಆ ಅನುದಾನ ಯಾವ್ಯಾವ್ದಕ್ಕೆ ಬಳಕೆ ಮಾಡಿದಿರಿ ಅದನ್ನು ತೋರಿಸ್ರಿ ನಂತರ ಜನತಾ ಮನಿ ಬಿಲ್ಗಳು ಅವು ಕಟ್ಟಿ ಒಂದೊಂದು ಬಿಲ್ ಬಂದು ಅದ್ರ ಬಗ್ಗೆ ಒಂದು ಸಭೆಯರ ಮಾಡಿ ಹೇಳ್ಬೇಕಲ್ಲ ಅವು ಪಾಪ ಬಡವ್ರು ಇರ್ತಾರ ಕಟ್ಕೊಂಡಾರ ಅವ್ರ ಪೇಮೆಂಟ್ ಇಲ್ಲ ನಂತರ ಇಲ್ಲಿ ನೋಡಿ ಕೆರಿ ಪಾಪ ಊರ್ ಬಿಟ್ಟು ಹೋಗಿದಾರೆ ನಂತರ ಹಾಕಿಗಳನ್ನ 3 ಎಷ್ಟು ಮಾಡಿದಿರಿ ಕೃಷಿ ಹೊಂಡ ಎಷ್ಟು ಮಂದಿ ಬಿಲ್ ಬಂದಾವು ಎಷ್ಟು ಕೃಷಿ ಹೊಂಡ ಹಾಕಿದಾರೆ ನಮ್ಮ ಊರಿಗೆ ಎಷ್ಟು ಕೃಷಿ ಹೊಂಡದ ಬಿಲ್ ಬಂದಾವು ಮತ್ತೆ ನಮ್ಮ ಊರಾಗಿನ ಗಟ್ರಿಗೆ 2 ಸಲ